ಎಲ್ಲರಿಗೂ ನಮಸ್ಕಾರ. ಲಾಫಿಂಗ್ ಬುದ್ಧ ಹೆಸರೇ ಹೇಳುವಂತೆ ಈ ಸಿನಿಮಾದ ಹೀರೋ ಆದ ಪ್ರಮೋದ್ ಶೆಟ್ಟಿ ಅವರನ್ನು ನೋಡಿದರೆ ನಗು ಬರುವುದಂತೂ ಗ್ಯಾರಂಟಿ ಗುರು. ಕಾಮಿಡಿ, ಪಂಚಿಂಗ್ ಡೈಲಾಗ್ಗಳು, ಒಂದೊಳ್ಳೆ ಸಸ್ಪೆನ್ಸ್ ಇವೆಲ್ಲ ಅಂಶಗಳನ್ನು ಹೊಂದಿರುವ ಸಿನಿಮಾನೇ ಈ ಲಾಫಿಂಗ್ ಬುದ್ಧ ಸಿನಿಮಾ. ಈ ಹಿಂದೆ ಅತಿಥಿ ಪಾತ್ರಗಳ ಮೂಲಕ ಎಲ್ಲರನ್ನೂ ನಗಿಸಿದ್ದ ಪ್ರಮೋದ್ ಶೆಟ್ಟಿ ಅವರು ಲಾಫಿಂಗ್ ಬುದ್ಧ ಚಿತ್ರದ ಮೂಲಕ ಈ ಬಾರಿ ಯಾವ ಕಥೆಯನ್ನು ಹೇಳುವುದಕ್ಕೆ ಹೊರಟಿದ್ದಾರೆ ಅಂತ ನೋಡೋಣ. ಗೋವರ್ಧನ ಅಂದರೆ ಪ್ರಮೋದ್ ಶೆಟ್ಟಿ ಅವರು ಶಿವಮೊಗ್ಗ ಜಿಲ್ಲೆಯ ನೀರೂರು ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್. ಆತನಿಗೆ ತಿಂಡಿಗಳ ಬಗ್ಗೆ ಅಪಾರ ಪ್ರೀತಿ. ಮನೆಯಲ್ಲಿ ಭರ್ಜರಿಯಾಗಿ ಊಟ ಮಾಡ್ಕೊಂಡು ಬಂದ್ರೂ ಸಹ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿ ತರುವ ಊಟವೂ ಸಹ ಇವನ ಹೊಟ್ಟೆ ಸೇರುತ್ತದೆ. ಗೋವರ್ಧನಿಗೆ ದ್ವಾಸೆ ತಿಂದಷ್ಟು ಈಸಿಯಾಗಿ ಕೇಸ್ಗಳನ್ನು ಪರಿಹರಿಸುವ ತಾಕತ್ತು ಇರುತ್ತದೆ. ಆದರೆ ಫಿಟ್ನೆಸ್ ಮಾತ್ರ ಇರಲ್ಲ. ಕಾರಣ ಆತನ ದಡುತಿ ಆಕಾರ. ಇದರಿಂದಲೇ ಕೆಲಸಕ್ಕೆ ಕುತ್ತು ಬರುತ್ತದೆ. ಇದೇ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಒಂದು ಪ್ರಮುಖ ಕೇಸ್ ಬರುತ್ತೆ. ನಂತರ ಏನಾಗುತ್ತೆ ಅನ್ನೋದು ಸಿನಿಮಾದ ಕತೆ. ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ನಗು ತರಿಸುವ ಸನ್ನಿವೇಶಗಳ ಜೊತೆಗೆ ಸಸ್ಪೆನ್ಸ್ ಎಂಬ ಒಗ್ಗರಣೆಯನ್ನು ಹಾಕಲಾಗಿದೆ. ಪಂಚಿಂಗ್ ಡೈಲಾಗ್, ಕಾಮಿಡಿ ಸೀನ್ಗಳ ಮೂಲಕ ಸಿನಿಮಾದಲ್ಲಿ ಅಲ್ಲಲ್ಲಿ ನಗಿಸುವ ಕೆಲಸ ಆಗಿದೆ. ಸಿನಿಮಾಗಾಗಿ ಪ್ರಮೋದ್ ಶೆಟ್ಟಿ ಅವರ ತೂಕ ಹೆಚ್ಚಿಸಿಕೊಂಡಿರುವುದು ಗೊತ್ತಾಗುತ್ತದೆ. ಅದೇ ಈ ಸಿನಿಮಾದ ಪ್ಲಸ್ ಪಾಯಿಂಟ್. ಹೀಗಾಗಿ ಅವರು ಗೆಟಪ್ ಸರಿಯಾಗಿ ಹೊಂದಿಕೆಯಾಗಿದೆ. ಪ್ರಮೋದ್ ಶೆಟ್ಟಿ ಅವರು ಈ ಚಿತ್ರದಲ್ಲಿ ಅವರ ಶ್ರಮ, ಸಿನಿಮಾದ ಮೇಲೆ ಅವರ ಪ್ರೀತಿ ಎಂತದು ಅಂತ ಅವರ ಅಭಿನಯ ನೋಡಿದರೆ ಗೊತ್ತಾಗುತ್ತದೆ. ಡೊಳ್ಳು ಹೊಟ್ಟೆ, ಅವರ ಮ್ಯಾನರಿಸಂ ಈ ಚಿತ್ರದಲ್ಲಿ ಹೆಚ್ಚು ಗಮನ ಸೆಳೆಯುತ್ತದೆ. ಪ್ರಮುಖ ಹಂತದಲ್ಲಿ ದಿಗಂತ್ ಅವರ ಎಂಟ್ರಿ ಇನ್ನೂ ಸ್ವಲ್ಪ ಕಾಮಿಡಿ ಆಡ್ ಮಾಡಿದ್ದರೆ ಚೆನ್ನಾಗಿರುತ್ತಿತ್ತು. ಆದ್ರೂ ಪರವಾಗಿಲ್ಲ. ಈ ರೀತಿಯ ಕಮರ್ಷಿಯಲ್ ಸಿನಿಮಾ ಬಂದಿರುವುದು ಒಟ್ಟಾರೆ ಹೇಳುವುದಾದರೆ ಲಾಫಿಂಗ್ ಬುದ್ಧ ನಗು ತರಿಸುವುದಂತೂ ಖಂಡಿತ. ನನಗಂತೂ ಸಿನಿಮಾ ಇಷ್ಟ ಆಯಿತು. ನೀವು ಒಮ್ಮೆ ನೋಡಿ. ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.